ಹಲೋ ಗೈಸ್, ಇಡೀ ಕಿಚನ್ ಬ್ಲಾಗ್ಸಿಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಅಮ್ಮ ಇಲ್ಲಿ ನಾವು ಕೊಂಕಣಿಯಲ್ಲಿ ಪತೋಳಿ ಅಂತ ಹೇಳ್ತೇವೆ, ಹಾಗೆಯೇ ಕನ್ನಡದಲ್ಲಿ ಅದನ್ನು ಅರಶಿಣ ಎಲೆ ಕಡುಬು ಅಂತ ಹೇಳ್ತಾರೆ. ಅದನ್ನು ಇವತ್ತು ಮಾಡ್ತಿದ್ದಾರೆ. ಸೊ ಅದನ್ನು ಹೇಗೆ ಮಾಡುವುದು ಅಂತ ನೋಡುವ. ಸೊ ಇಲ್ಲಿ ಫಸ್ಟಿಗೆ ನನ್ನ ಅಮ್ಮ ಅಕ್ಕಿಯನ್ನು ನೆನೆಸಿಟ್ಟಿದ್ದಾರೆ. ಇದನ್ನು ಸಂಜೆ ಮಾಡೋದಾದರೆ ಬೆಳಿಗ್ಗೆ ನೆನೆಸಿಟ್ರೆ ಆಯಿತು. ಸೊ ಇದನ್ನೀಗ ಒಳ್ಳೇದು ಮಾಡಿ ತೊಳಿಬೇಕು. ಇದರಲ್ಲಿ 2 ಅಕ್ಕಿ ಮಿಕ್ಸ್ ಆಗಿ ಉಂಟು. ಒಂದು ನಾವು ದೋಸೆ ಮಾಡುವದ್ದು ಅಕ್ಕಿ, ಇನ್ನೊಂದು ನಾವು ಊಟ ಮಾಡುವ ಅಕ್ಕಿ. ಸೊ ಇದನ್ನು ಒಳ್ಳೇದು ಮಾಡಿ ತೊಳಿಬೇಕು. ಇಲ್ಲಿ ಅರಿಶಿಣ ಎಲೆ ತಕೊಂಡು ಬಂದಿದ್ದೇವೆ. ಸೊ ಇದು ಇಲ್ಲದಿದ್ದರೆ ನಿಮ್ಮ ಹತ್ರ ಹೆಬ್ಬಲಸಿನ ಎಲೆ ಕೂಡ ಆಗುತ್ತೆ, ಅಥವಾ ಬಾಳೆಹಣ್ಣಿನ ಎಲೆ ಕೂಡ ಆಗುತ್ತೆ. ಸೊ ಫಸ್ಟಿಗೆ ನಾವು ಇದನ್ನು ಗ್ರೈಂಡ್ ಮಾಡಬೇಕು, ಅಕ್ಕಿಯನ್ನು. ಇದನ್ನು ಗಟ್ಟಿಯಾಗಿ ಗ್ರೈಂಡ್ ಮಾಡಲಿಕ್ಕೆ. ಇನ್ನು ರುಚಿಗೆ ಎಷ್ಟು ಬೇಕು ಅದಕ್ಕೆ ಉಪ್ಪು ಕೂಡ ಸೇರಿಸುವ. ಇದನ್ನು ಗ್ರೈಂಡರಲ್ಲಿ ಮಾಡಿದರೆ ಇನ್ನೂ ಒಳ್ಳೆಯದು. ನಾವಿಲ್ಲಿ ಮಿಕ್ಸಿಯಲ್ಲಿ ಮಾಡ್ತಿದ್ದೇವೆ. ಸೊ ನೋಡ್ಬೋದು, ಹೀಗೆ ಕನ್ಸಿಸ್ಟೆನ್ಸಿ ಇರಬೇಕು, ಇಷ್ಟು ಗಟ್ಟಿ ಇರಬೇಕು. ಸೊ ಇದಕ್ಕೆ ನಾವಿಲ್ಲಿ 1 ತೆಂಗಿನಕಾಯಿಯನ್ನು ಯೂಸ್ ಮಾಡ್ತಿದ್ದೇವೆ. ನೀವು ತುಂಬ ಕ್ವಾಂಟಿಟಿಯಲ್ಲಿ ಮಾಡೋದಾದರೆ ತುಂಬ ತೆಂಗಿನ ತುರಿ ಹಾಕ್ಬೋದು. ಸೊ ಇಲ್ಲಿ ನನ್ನ ಅಪ್ಪ ಹೆಬ್ಬಲಸಿನ ಎಲೆಯನ್ನು ಕೂಡ ತೆಗಿತಿದ್ದಾರೆ. ನೋಡ್ಬೋದು, ಇದೇ ಹೆಬ್ಬಲಸಿನ ಎಲೆ. ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಕೂಡ ನೋಡ್ಬೋದು. ಸೊ ಇಲ್ಲಿ ಅಮ್ಮ ತೆಂಗಿನಕಾಯಿಯನ್ನು ತುರಿತಿದ್ದಾರೆ. ಈ ಎಲೆಗಳನ್ನು ಚೆನ್ನಾಗಿ ತೊಳಿಬೇಕು. ಇದರಲ್ಲಿ
ತೆಂಗಿನಕಾಯಿ ತುರಿದಾದ್ಮೇಲೆ ಇಲ್ಲಿ ಬೆಲ್ಲವನ್ನು ಕೂಡ ಅದಕ್ಕೇನೆ ಕಟ್ ಮಾಡಿ ಹಾಕ್ತಿದ್ದಾರೆ. ನಿಮ್ಮ ಹತ್ರ ಗ್ರೇಟರ್ ಇದ್ದರೆ ಅದರಲ್ಲಿ ಗ್ರೇಟ್ ಮಾಡಿ ಕೂಡ ಹಾಕ್ಬೋದು. ಸೊ ಇಲ್ಲಿ ಇಡ್ಲಿ ಮಾಡುವ ಸ್ಟೀಮರಲ್ಲಿ ನೀರನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಅಂತ ಇಟ್ಟಿದ್ದಾರೆ. ಸ್ಟೀಮ್ ಆಗಬೇಕಲ್ಲ, ಅದಕ್ಕೆ ಪ್ರೀ ಹೀಟಿಂಗಿಗೆ ಇಡಬೇಕು. ಸೊ ಇಲ್ಲಿ ಇದಕ್ಕೆ ತೆಂಗಿನಕಾಯಿ ತುರಿ ಆದಮೇಲೆ ಬೆಲ್ಲ, ಅದರ ಜೊತೆಗೆ ಸ್ವಲ್ಪ ಅವಲಕ್ಕಿಯನ್ನು ಕೂಡ ಹಾಕ್ತಿದ್ದಾರೆ. ಅದನ್ನು ಹಾಕಿ ಒಳ್ಳೇದು ಮಾಡಿ ಮಿಕ್ಸ್ ಮಾಡಬೇಕು. ಏಲಕ್ಕಿ ಇದ್ದರೆ ಏಲಕ್ಕಿ ಕೂಡ ಹಾಕಿ. ಇನ್ನು ಈ ಎಲೆಗೆ ಹೀಗೆ ಚೆನ್ನಾಗಿ ತೆಳುವಾಗಿ ತಟ್ಟಿದರೆ ಆಯಿತು. ತುಂಬ ತೆಳುವಾಗಿ ಮಾಡಿದರೆ ಆಯಿತು. ಇನ್ನು ಇದರ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ತೆಂಗಿನಕಾಯಿ, ಬೆಲ್ಲ ಮತ್ತು ಅವಲಕ್ಕಿಯ ಮಿಕ್ಸ್ಚರನ್ನು ಹಾಕಿದರೆ ಆಯಿತು. ಸೊ ಹೀಗೆ ಇನ್ನು ಇದನ್ನು ಮಡಚುವುದು ಅರ್ಧಕ್ಕೆ. ನೋಡ್ಬೋದು, ಸಿಂಪಲಲ್ಲಿ ಕ್ವಿಕ್ಕಾಗಿ ರೆಡಿ ಆಯಿತು. ಇದಕ್ಕೆ ಮಿಕ್ಸ್ಚರ್ ಹಾಕದೆ ಹೀಗೇನೆ ಖಾಲಿ ಕೂಡ ಮಾಡ್ತಾರೆ. ಇದನ್ನು ಹೀಗೆ ಫೋಲ್ಡ್ ಮಾಡಿದರೆ ಆಯಿತು. ನಿಮಗೆ ಹೇಗೆ ಕೂಡ ಫೋಲ್ಡ್ ಮಾಡ್ಬೋದು. ನಿಮಗೆ ಹೀಗೆ ಫೋಲ್ಡ್ ಮಾಡಿದರೆ ಗೊತ್ತಾಗ್ತದೆ ಯಾವುದು ಬೆಲ್ಲದ್ದು ಯಾವುದು ಪ್ಲೇನ್ ಅಂತ. ಬಾಳೆ ಎಲೆ ಇದ್ದರೆ ಮಧ್ಯದಲ್ಲಿ ಬ್ಯಾಟರನ್ನೆಲ್ಲ ಹಾಕಿ ಸೈಡಿಂದ ಎಲೆಯನ್ನು ಮಡಚಿದ್ರೆ ಆಯಿತು ಎರಡು ಬದಿಯಿಂದ. ಸೊ ಇದನ್ನು ಮೊದಲೇ ನಾವು ಪ್ರೀ ಹೀಟ್ ಮಾಡಲಿಕ್ಕೆ ಅಂತ ಇಟ್ಟಿದ್ವಿ. ಈಗ ಸ್ಟೀಮ್ ಬರ್ತಾ ಉಂಟು. ಸೊ ಈಗ ಇದರಲ್ಲಿ ಒಂದೊಂದಾಗಿ ಇಡುವ.
ಸೊ ಈಗ ರೆಡಿಯಾಗಿದೆ, ಒಂದು 20 ಮಿನಿಟ್ಸ್ ಆಯಿತು ಇಟ್ಟು. ಆ ಅರಶಿನ ಎಲೆಯ ಪರಿಮಳ ಅಂತೂ ಸಖತ್ತಾಗಿ ಬರ್ತುಂಟು. ನೋಡ್ಬೋದು ಎಲ್ಲ ಕೂಡ ಒಳ್ಳೆದಾಗಿ ಬೆಂದಿದೆ. ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಕಾಣ್ತುಂಟಂತ. ಅಷ್ಟೇ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಬೋದು. ಸೊ ಇಲ್ಲಿ ಅಮ್ಮ ಕೂಡ ಟೇಸ್ಟ್ ಮಾಡ್ತಿದ್ದಾರೆ ಬಿಸಿ ಬಿಸಿಯಾಗಿ. ಇದನ್ನು ಫ್ರಿಜ್ಜಲ್ಲಿ ಇಟ್ಟು ಕೂಡ ಕೋಲ್ಡ್ ಆಗಿ ಕೂಡ ತಿನ್ಬೋದು. ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.